ಮೂಡಾ ಕೇಸಲ್ಲಿ ಇಡಿ ಎಂಟ್ರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದಷ್ಟು ಗೇಮ್ ಚೇಂಜ್ ಆಗಿದೆ. ಕಳೆದೊಂದು ವಾರದಲ್ಲಿ ಪೊಲಿಟಿಕಲ್ ವಾರ್ ಬದಲಾಗಿದೆ. ವಾರ್ಗೆ ಬಲ ಬಂದಂತಾಗಿದೆ. ಸಿಎಂ ಪರ ಜಿಟಿ ದೇವೇಗೌಡರ ಒಂದು ಬ್ಯಾಟಿಂಗ್ ಅಂದ್ರೆ ನಿನ್ನೆ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅವ್ರಿಗೊಂದು ರೀತಿ ಬಲ ಬಂದಿದೆ. ಹಳೆ ಮೈಸೂರು ಭಾಗ ಸೇರಿದಂತೆ ರಾಜ್ಯಕ್ಕೆ ಸಂದೇಶ ರವಾನಿಸಲಾಗಿದೆ. ಈಗಾಗಲೇ ಇಡಿ ಎಂಟ್ರಿ ಬೆನ್ನಲ್ಲೇ ಹೈಕಮಾಂಡ್ ಇದೆ ಎಂಬ ಸಂದೇಶ ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಸಂದೇಶದ ಭಾಗವಾಗಿ ದೆಹಲಿಯಿಂದಲೂ ಕೂಡ ಸಾಕಷ್ಟು ಬಲವಾಗಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಹೈಕಮಾಂಡ್ ಈಗಾಗಲೇ ರಾಜೀನಾಮೆನ ಪಡ್ಕೊಂಡಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಅಂತ ಒಂದು ಸಂದೇಶವನ್ನ ರವಾನಿಸಿದೆ ಹೈಕಮಾಂಡ್. ಅದರ ಜೊತೆಯಲ್ಲೇ ಅಭಿಷೇಕ್ ಮನು ಸಿಂಘ್ವಿ, ಜಯರಾಮ್ ರಮೇಶ್ ಕೂಡ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ. ಇವನ್ ಲೀಗಲ್ ಟರ್ಮ್ಸ್ ಅಲ್ಲೂ ಕೂಡ ನೋಡೋದಾದ್ರೆ ಒಳ್ಳೆ ವಕೀಲರ ಒಂದು ತಂಡ ಈಗ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದವನ್ನ ಮಂಡಿಸುತ್ತಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಬಲ ಬಂದಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹೀಗಾಗಿ ಒಂದಷ್ಟು ಮುಜುಗರ ತಂದಿತ್ತು ಈ ಒಂದು ಪ್ರಕರಣ, ಅವ್ರಿಗೆ ಅವರ ಇಮೇಜ್ ನ ಡ್ಯಾಮೇಜ್ ಮಾಡಿತ್ತು. ಎಲ್ಲೋ ಒಂದ್ ಕಡೆ ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಪರವಾಗಿ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ಹೋರಾಟದ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಎಚ್.ಸಿ. ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮೂವರು ನಾಯಕರು ಕೂಡ ಮೂಡಾ ಕೇಸ್ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಮುಂದೆ ಯಾವ ರೀತಿ ನಾವು ಹೋರಾಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಯನ್ನು ಕೂಡ ಥಿಂಕ್ ಮಾಡಿದ್ದಾರೆ. ಈಗಾಗಲೇ ಮೀಟಿಂಗ್ ನಂತರ ಅಶೋಕ್ ವಿರುದ್ಧ ಆರೋಪ ಕೂಡ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕು ಅನ್ನೋ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ತಂತ್ರಗಾರಿಕೆ ಮೂಲಕ ಸಿಎಂ ಇಮೇಜ್ ಉಳಿಸುವಂತ ಪ್ಲಾನ್ ಕೂಡ ಈ ನಾಯಕರು ಮಾಡ್ತಿದ್ದಾರೆ. ಕೆಲವೊಂದಷ್ಟು ನಾಯಕರು ಬಿಡಿ, ಅವ್ರ ಇಮೇಜ್ಗೆ ಡ್ಯಾಮೇಜ್ ತರಬೇಕು ಅಂತಾನೆ ಕಾಯ್ತಾ ಇದ್ದಾರೆ ಪಕ್ಷದಲ್ಲಿ. ಇನ್ನು ಕೆಲವರು ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಒಂದಷ್ಟು ಜನ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ, ಇನ್ನೊಂದಷ್ಟು ಜನ ಅವರ ವಿರುದ್ಧವಾಗಿ ಒಳೊಳಗೆ ಅಸಮಾಧಾನ ಇದೆ ಅವ್ರ ನಡುವೆ. ಸೊ ಎಲ್ಲೋ ಒಂದ್ ಕಡೆ ನೋಡಿದಾಗ ಸಿಎಂ ಸಿದ್ದರಾಮಯ್ಯಗೆ ಇದು ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗಬಹುದು? ಈಗ ಹೈಕಮಾಂಡ್ ಅವರ ಬೆಂಬಲವಾಗಿ ನಿಂತಿದ್ದಾರೆ, ಒಳ್ಳೆ ಲೀಗಲ್ ಟೀಮ್ ಇದೆ, ಅದರ ಜೊತೆಗೆ ಜಿಟಿ ದೇವೇಗೌಡರ ಒಂದು ಮಾತು ನಿನ್ನೆ ಯಾವ ಮಟ್ಟಿಗೆ ಅವ್ರಿಗೆ ಬಲ ತುಂಬಿದೆ, ಯಾವ ರೀತಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಇದರಿಂದ? ದಿವ್ಯಾ, ಮೂಡಾ ಪ್ರಕರಣ ಬಂದ ನಂತರದಲ್ಲಿ ಪ್ರತಿಪಕ್ಷಗಳು ಒಂದು ಸರ್ಕಾರದ ಇಮೇಜನ್ನು ಡೌನ್ಫಾಲ್ ಮಾಡಲಿಕ್ಕೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇತ್ತು ಮತ್ತು ರಾಜಕೀಯ ಹೋರಾಟಗಳನ್ನು ಶುರು ಮಾಡಿತ್ತು. ಕಾನೂನಾತ್ಮಕ ಹೋರಾಟವನ್ನು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆಗೆ ಮಾಡ್ತಾ ಇದ್ರೆ, ಪ್ರತಿಪಕ್ಷಗಳ ರಾಜಕೀಯ ಆರೋಪಗಳೇನಿದಾವೆ ಅದಕ್ಕೂ ಕೂಡ ಉತ್ತರ ಕೊಡುವಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂಥದ್ದು. ಮತ್ತು ಯಾವಾಗ ಈ ಮೂಡಾ ಪ್ರಕರಣ ಹೊರಗಡೆ ಬಂತು ಆವಾಗಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಇಮೇಜ್ ಒಂದು ಸ್ವಲ್ಪ ಡೌನ್ ಆಗ್ತಾ ಹೋಯಿತು ಅನ್ನೋಂಥಷ್ಟು ಚರ್ಚೆಗಳಿತ್ತು. ಮತ್ತು ಹಿರಿಯ ನಾಯಕರು ಕೂಡ ಪಕ್ಷಕ್ಕೆ ಮುಜುಗರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವೂ ಕೂಡ ಮಾಡಿದ್ರು. ಆದರೆ ಕಳೆದ ಒಂದು ವಾರದಿಂದನೂ ಕೂಡ ಯಾವಾಗ ಇಡಿ ಎಂಟ್ರಿ ಆಯಿತು ಮೂಡಾ ಪ್ರಕರಣದಲ್ಲಿ, ಸಿಎಂ ಕೃಷ್ಣ ಅವರು ಯಾವಾಗ ಮೂಡಾಕ್ಕೆ ಇಡಿಗೆ ದೂರು ಕೊಟ್ಟರು, ಇಡಿ ಎಂಟ್ರಿ ಆದ ನಂತರದಲ್ಲಿ ರಾಜ್ಯ ಮತ್ತು ದೇಶದ ಒಂದಷ್ಟು ರಾಜಕಾರಣದಲ್ಲಿ ವಿದ್ಯಮಾನಗಳಲ್ಲಿ ಒಂದಷ್ಟು ಬದಲಾವಣೆಗಳೇ ಆಗಲಿಕ್ಕೆ ಶುರುವಾಯಿತು. ಇಡಿ ಎಂಟ್ರಿ ಆಗ್ತಿದ್ದಂಗೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೆ ಜಯರಾಮ್ ರಮೇಶ್ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯನ್ನು ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮತ್ತೆ ಇಡೀ ಬಿಜೆಪಿ ಮತ್ತೆ JDSನವರು ಸರ್ಕಾರವನ್ನು ಬುಡಮೇರುವಾದಂಥ ಆರೋಪಗಳನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಹಿರಿಯ ಸಚಿವರಾದಂಥ SC/ST ಸಚಿವರ ಸಮುದಾಯದ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ಮತ್ತೆ ಪರಮೇಶ್ವರ್ ಅವರು ಆಗಿರ್ಬೋದು, ಇವರು ಮೂರು ಜನ ಕೂಡ ರಹಸ್ಯ ಸಭೆಯನ್ನ ಮಾಡ್ತಾರೆ. ಸಭೆಯ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಮಹದೇವಪ್ಪ ಅವರು ಹೋಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಮುಂದಿನ ರಾಜಕೀಯ ವಿದ್ಯಮಾನಗಳ ಕುರಿತು ಒಂದಷ್ಟು ಚರ್ಚೆಯನ್ನ ಮಾಡ್ತಾರೆ. ಇದಾದ ನಂತರದಲ್ಲಿ ಹಿಂದುಳಿದ ವರ್ಗಗಳ ನಾಯಕರು, ಶಾಸಕರು ಕೂಡ ಮತ್ತೆ ಸಚಿವರು ಸೇರಿ ಒಂದು ಸಭೆಯನ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇಂತಹ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನುವಂಥದ್ದು ಒಂದಷ್ಟು ಸಂದೇಶವನ್ನ, ನಿರ್ಣಯವನ್ನ ತೆಗೆದುಕೊಳ್ತಾರೆ. ಇದರ ನಡುವೆನೂ ಕೂಡ ಜಾತಿ ಜನಗಣತಿಯ ವಿಚಾರವನ್ನು ಕೂಡ ಮುನ್ನೆಲೆಗೆ ತರಲಿಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ JDSನ ಹಿರಿಯ ನಾಯಕರಾದಂತಹ ಜಿಟಿ ದೇವೇಗೌಡ ಕೊಟ್ಟಂತ ಒಂದು ಹೇಳಿಕೆ ಏನಿದೆ, ಆ ಒಂದು ಹೇಳಿಕೆ ಇಡೀ ಸಿದ್ದರಾಮಯ್ಯ ಅವರಿಗೆ ಆನೆ ಬಲ ತಂದಂತಾಗಿದೆ. ಮತ್ತು ಇಡೀ ಬಿಜೆಪಿ ಮತ್ತು JDSಗೆ ಎಲ್ಲೋ ಒಂದು ಕಡೆಗೆ ಮುಜುಗರ ಉಂಟು ಮಾಡಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಬಲ ತುಂಬದಂತಾಗಿದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಒಂದಷ್ಟು ಆನೆ ಬಲ ನಿಂತಂತಾಗಿದೆ. ಯಾಕಂದ್ರೆ ಇವೆಲ್ಲವೂ ಕೂಡ ಈ ವಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಇಮೇಜ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನ ಉಳಿಸಿಕೊಳ್ಳುವಂತಹ ತಂತ್ರಗಾರಿಕೆ ಭಾಗವಾಗಿ
ಪೂರ್ವಕವಾಗಿಯೇ ನಡೀತಾ ಇದೆ ಅನ್ನೋ ವಿಶ್ಲೇಷಣೆ ಇರುವಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.